ಉದಯಶಂಕರ್ ಅವರು ವಜ್ರೇಶ್ವರಿ ಸಂಸ್ಥೆಯ ಸಿನಿಮಾಗಳಿಗೆ ಕೆಲಸ ಮಾಡದೇ ಇರುವಂತಹ ಮೊದಲನೇ ಸಿನಿಮಾ ರಣರಂಗ. ಸಿನಿಮಾದ ಬಗ್ಗೆ ಮತ್ತಷ್ಟು ಕ್ರೇಜ್ ಹೆಚ್ಚಾಗಲಿಕ್ಕೆ ಕಾರಣವಾಗಿದ್ದು ಹಂಸಲೇಖ. ಆ ಸಿನಿಮಾವನ್ನು ನೈಟೇ ಶುರು ಮಾಡಿ ಅಂತ ಗಲಾಟೆ ನಮ್ಮ ರಣಜಿತ್ ಚಿತ್ರಮಂದಿರದ. ಬೇರೆ ನಾಯಕರ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಮಾಸ್ ಸಾಂಗನ್ನು ಅಣ್ಣವರು ಹಾಡಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಶಿವಣ್ಣ ಒಂದು ಹಾಡನ್ನು ಹಾಡ್ತಾರೆ. ರಣರಂಗ ಶಿವಣ್ಣ ಅಭಿನಯದ 6ನೇ ಸಿನಿಮಾ. ಇದು 1988ರಲ್ಲಿ ರಿಲೀಸ್ ಆಗುತ್ತೆ. ಶಿವಣ್ಣ 1986ರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕನ್ನೇ ತೋರಿಸ್ಬಿಡ್ತಾರೆ. ಅವರ ಮೊದಲನೇ ಸಿನಿಮಾ ಅದ್ದೂರಿ ಜಯಬೇರಿಯನ್ನು ಬಾರಿಸುತ್ತೆ. ಆನಂದ್ ಸಿನಿಮಾ ಆ ಒಂದು ದಾಖಲೆಯನ್ನು ಮಾಡುತ್ತೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ 100 ಡೇಸ್ ಮತ್ತು ಹಲವು ಜಿಲ್ಲೆಗಳಲ್ಲಿ 25 ವಾರ ಈ ರೀತಿಯ ಸಿನಿಮಾ ಬಹುದೊಡ್ಡ ದಾಖಲೆಯನ್ನು ಮಾಡಿಬಿಡುತ್ತೆ. ಕೇವಲ ರಾಜ್ಕುಮಾರ್ ಅವರ ಹೆಸರಿನ ಬಲದಿಂದ ಈತ ಸಿನಿಮಾ ರಂಗಕ್ಕೆ ಬರ್ತಾ ಇದ್ದಾರೆ, ರಾಜ್ಕುಮಾರ್ ಹೆಸರಿಲ್ಲ ಅಂದರೆ ಏನೂ ಇಲ್ಲ ಇವ್ರದ್ದು ಅಂತೆಲ್ಲ ಕೆಲವರು ಟೀಕೆ ಮಾಡಿದರು. ಪತ್ರಿಕೆಗಳಲ್ಲೂ ಇಂಡೈರೆಕ್ಟಾಗಿ ಟೀಕೆ ಮಾಡಿರ್ತಾರೆ. ಆದರೆ ಶಿವಣ್ಣ ಮೊದಲನೇ ಸಿನಿಮಾದಲ್ಲೇ ನಾನು ಕೇವಲ ನಮ್ಮ ಅಪ್ಪನ ಹೆಸರಿನಿಂದ ಅಲ್ಲ, ನನ್ನ ಪ್ರತಿಭೆಯಿಂದನೂ ಮೇಲೆ ಬರ್ತೀನಿ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸ್ತಾರೆ. ಶಿವಣ್ಣನ 2ನೇ ಸಿನಿಮಾ ಆನಂದನ್ನು ಮೀರಿಸ್ಬಿಡುತ್ತೆ ಕಲೆಕ್ಷನಲ್ಲಿ. ಆ ರೀತಿ ಭರ್ಜರಿ ಜಯಬೇರಿ ರಥಸಪ್ತಮಿ. ಅದಾದಮೇಲೆ ಬಂದಂಥ ಮನಮೆಚ್ಚಿದ ಹುಡುಗಿ, ಇದು ಕೂಡ ಸೂಪರ್ ಡೂಪರ್ ಹಿಟ್ಟು, ಇಂಡಸ್ಟ್ರಿ ಹಿಟ್ ಆಗುತ್ತೆ. ಈ ರೀತಿ ಶಿವಣ್ಣ ಮೊದಲ 3 ಸಿನಿಮಾಗಳು ಕೂಡ 25 ವಾರ. ಅಲ್ಲಿಂದ ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗದ ಭರವಸೆಯ ನಾಯಕನಾಗಿ ಗುರುತಿಸ್ಕೋತಾರೆ. ಆಗ ಅವ್ರ ಸಿನಿಮಾದ ಆಯ್ಕೆ ಬಗ್ಗೆ ಪಾರ್ವತಮ್ಮನವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತಾರೆ. ಮೊದಲನೇ ಸಿನಿಮಾ ಕಾಲೇಜ್ ಹುಡುಗನ ಪಾತ್ರ, 2ನೇದು ಕಂಪ್ಲೀಟ್ ಲವ್ ಸ್ಟೋರಿ ಸಿನಿಮಾ, ಅದು 3ನೇದು ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಿನಿಮಾ, 4ನೇ ಸಿನಿಮಾ ಪೌರಾಣಿಕ ಸಿನಿಮಾವನ್ನು ಆಯ್ಕೆ ಮಾಡ್ಕೋತಾರೆ ಶಿವಮೆಚ್ಚಿದ ಕಣ್ಣಪ್ಪ. ಆ ಸಿನಿಮಾದಲ್ಲೂ ಕೂಡ ಶಿವಣ್ಣ ಆ್ಯಕ್ಟಿಂಗ್ನಲ್ಲಿ ಸೈ ಅನ್ನಿಸ್ಕೋತಾರೆ. ಆದರೆ ಆ ಸಿನಿಮಾ ಈ ಮೊದಲ 3 ಸಿನಿಮಾಗಳು ಹೋದವಲ್ಲ ಆ ರೀತಿ 25 ವಾರ ಹೋಗೋದಿಲ್ಲ. ಆಗ ಪಾರ್ವತಮ್ಮನವರು ಪೌರಾಣಿಕ ಸಿನಿಮಾಗಳು ಸದ್ಯಕ್ಕೆ ಬೇಡ ಶಿವುಗೆ ಅಂತೇಳಿ 5ನೇ ಸಿನಿಮಾನ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯನ್ನು ಆಯ್ಕೆ ಮಾಡ್ಕೋತಾರೆ. ಅದು ಸಂಯುಕ್ತ. ಆ ಸಿನಿಮಾದಲ್ಲಿ ಶಿವಣ್ಣ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಮಾಡಿರ್ತಾರೆ ಮತ್ತು ಅದು ಹಾರರ್ ಶೇಡ್ ಇದ್ದಂಥ ಸಿನಿಮಾ. ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಈ ರೀತಿ ಮೊದಲ 5 ಸಿನಿಮಾಗಳು ಕೂಡ ಡಿಫ್ರೆಂಟ್ ಶೇಡ್ನಲ್ಲೇ ಶಿವಣ್ಣ ಕಾಣಿಸ್ಕೋತಾರೆ. 6ನೇ ಸಿನಿಮಾನು ಕೂಡ ಅದೇ ರೀತಿ ಡಿಫ್ರೆಂಟ್ ಆಗಿರಬೇಕು ಅಂತೇಳಿ ಪಾರ್ವತಮ್ಮನವರು ನನ್ನ 6ನೇ ಸಿನಿಮಾನ ಕಂಪ್ಲೀಟ್ ಆ್ಯಕ್ಷನ್ ಮೂವಿ ತೆಗೆದುಬಿಡೋಣ ಅಂತೇಳಿ ಆ್ಯಕ್ಷನ್ ಮೂವಿನ ಆಯ್ಕೆ ಮಾಡ್ಕೋತಾರೆ. ಅದೇ ರಣರಂಗ. ಆ ಸಿನಿಮಾದ ನಿರ್ದೇಶಕರಾಗಿ ತಮ್ಮ ಆಸ್ಥಾನ ನಿರ್ದೇಶಕರು ಅಂತಲೇ ಗುರುತಿಸ್ಕೊಂಡಿದ್ದಂತಹ ವಿ ಸೋಮಶೇಖರ್ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ವಿ ಸೋಮಶೇಖರ್ ಪಕ್ಕಾ ಕಮರ್ಷಿಯಲ್ ಡೈರೆಕ್ಟರ್. ಅವ್ರು ಯಾವ ಸಿನಿಮಾ ನಿರ್ದೇಶನ ಮಾಡಿದ್ರೆ ಅದು ಯಾವುದು ಕೂಡ ಫೇಲ್ಯೂರ್ ಆಗಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗದೆ ಇದ್ದರೂ ನಿರ್ಮಾಪಕರಿಗೆ ಮಾತ್ರ ಲಾಸ್ ಆಗ್ತಿರಲಿಲ್ಲ. ಅಂತಹ ಒಬ್ಬ ಭರವಸೆಯ ನಿರ್ದೇಶಕರು ವಿ ಸೋಮಶೇಖರ್. ಅವರಿಗೆ ಆ ಸಿನಿಮಾದ ಜವಾಬ್ದಾರಿಯನ್ನು ಕೊಡ್ತಾರೆ. ಅಲ್ಲಿಂದಾನೇ ರಣರಂಗ ಸಿನಿಮಾದ ಬಗ್ಗೆ ಕ್ರೇಜ್ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ವಿ ಸೋಮಶೇಖರ್ ಹಿರಿಯ ನಿರ್ದೇಶಕರು. ಅಣ್ಣವರ ಸಿನಿಮಾವನ್ನು ಹಲವು ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿ ಸೈ ಅನ್ನಿಸ್ಕೊಂಡಿದ್ದಂಥವ್ರು. ಅವರು ಶಿವಣ್ಣಂಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಇದು ತುಂಬ ಚೆನ್ನಾಗಿ ಬಂದಿರುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಮತ್ತು ರಣರಂಗ ಸಿನಿಮಾ ಹಲವು ಪ್ರಥಮಗಳಿಗೂ ಕೂಡ ಕಾರಣವಾಗುತ್ತೆ. ಸಿನಿಮಾದ ಬಗ್ಗೆ ಮತ್ತಷ್ಟು ಕ್ರೇಜ್ ಹೆಚ್ಚಾಗಲಿಕ್ಕೆ ಕಾರಣವಾಗಿದ್ದು ಹಂಸಲೇಖ. ರಣರಂಗ ಸಿನಿಮಾಗೆ ಹಂಸಲೇಖ ಅವರೇ ಸಾಹಿತ್ಯ, ಸಂಗೀತ ಮತ್ತು ಸಂಭಾಷಣೆ. ಹಂಸಲೇಖ ಆ ಸಿನಿಮಾದ ಸಂಗೀತ ನಿರ್ದೇಶಕರು ಅಂತಿದ್ದಾಗೇ ಅಭಿಮಾನಿಗಳು ಬೇರೆಯದ್ದೇ ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ತಾನೇ ಹಂಸಲೇಖ ಅವರು ಪ್ರೇಮಲೋಕದಲ್ಲಿ ಅದ್ಧೂರಿ ಹಾಡುಗಳನ್ನು ಕೊಟ್ಟು, ಮ್ಯೂಸಿಕ್ಕನ್ನು ಕೊಟ್ಟು ರಾಜ್ಯದ ಮನೆ ಮಾತಾಗಿರ್ತಾರೆ ಮತ್ತು ಇಡೀ ದಕ್ಷಿಣ ಭಾರತವೇ ಪ್ರೇಮಲೋಕ ಸಿನಿಮಾದತ್ತ ತಿರುಗಿ ನೋಡುವಂತೆ ಮಾಡಿರ್ತಾರೆ. ಅವರನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದು ಕೂಡ ಆ ಸಿನಿಮಾದ ತೂಕವನ್ನು ಹೆಚ್ಚು ಮಾಡಿಬಿಡುತ್ತೆ. ಯಾವ ರೀತಿ ಹಾಡು ಬರ್ಬೋದು, ಯಾವ ರೀತಿ ಮ್ಯೂಸಿಕ್ ಬರ್ಬೋದು. ಪ್ರೇಮಲೋಕದಲ್ಲಂತೂ ಅದ್ಭುತವನ್ನೇ ಸೃಷ್ಟಿ ಮಾಡಿಬಿಟ್ರಿ. ನೀವು ರಣರಂಗದಲ್ಲೂ ಕೂಡ ಅದ್ಭುತವನ್ನೇ ಸೃಷ್ಟಿ ಮಾಡ್ತಾರೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಆ ನಂಬಿಕೆಗೆ ಹುಸಿ ಬರೋದಿಲ್ಲ. ರಣರಂಗ ಸಿನಿಮಾದಲ್ಲಿ ಹಂಸಲೇಖ ಅವರು ಅದ್ಧೂರಿ ಹಾಡುಗಳನ್ನು ಕೊಡ್ತಾರೆ ಮತ್ತು ಭರ್ಜರಿ ಹಿನ್ನೆಲೆ ಸಂಗೀತವನ್ನು ಕೊಟ್ಟು ಆ ಸಿನಿಮಾದ ಯಶಸ್ಸಿನಲ್ಲಿ ತಮ್ಮ ಪಾಲನ್ನು ಸೇರಿಸ್ತಾರೆ. ಹಂಸಲೇಖ ಅವರಿಗೆ ದೊಡ್ಡ ಮನೆಯಿಂದ ಕರೆ ಹೋಗುತ್ತೆ, ನೀವು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಕೊಡಬೇಕು ಅಂತ. ಆಗಲೇ ಹಂಸಲೇಖ ಅವ್ರಿಗೂ ಕೂಡ ಖುಷಿ, ನನ್ನ 2ನೇ ಸಿನಿಮಾಗೆ ದೊಡ್ಡ ಮನೆಯಿಂದ ಕರೆ ಬಂತಲ್ಲ ಅಂತ. ಆ ಟೈಮ್ನಲ್ಲಿ ಅವರು ತುಂಬ ಬ್ಯುಸಿಯಾಗಿಬಿಟ್ಟಿರ್ತಾರಂತೆ. ರಣಧೀರ ಸಿನಿಮಾ ಬಗ್ಗೆ ಸಾಕಷ್ಟು ಬ್ಯುಸಿಯಾಗಿರ್ತಾರೆ ಮತ್ತು ಇನ್ನೂ ಕೆಲವು ಸಿನಿಮಾಗಳನ್ನು ಒಪ್ಕೊಂಡ್ಬಿಟ್ಟಿರ್ತಾರೆ. ಆಗ ವಿ ಸೋಮಶೇಖರ್ ಅವರು ಹಂಸಲೇಖ ಅವ್ರಿಗೆ ಹೇಳಿ, ನೋಡಪ್ಪ, ದೊಡ್ಡ ಮನೆಯಿಂದ ನಿನಗೆ ಕರೆ ಬಂದಿದೆ, ಇದನ್ನು ಆಫರ್ ಒಪ್ಕೊಳ್ಳೇಬೇಕು, ನೀನು ಒಳ್ಳೆ ಹಾಡುಗಳನ್ನು ಕೊಡಬೇಕು, ಮ್ಯೂಸಿಕ್ಕನ್ನು ಕೊಡಬೇಕು ಅಂತೇಳಿ ಹುರಿದುಂಬಿಸ್ತಾರೆ. ಯಾಕಂದರೆ ವಿ ಸೋಮಶೇಖರ್ ಅವರು ಹಂಸಲೇಖ ಅವರಿಗೆ ಗುರುಗಳಿದ್ದಾಗೆ. ರೀತಿ ಆ ಸಿನಿಮಾದ ಕೆಲಸಗಳು ಶುರು ಆಗುತ್ತೆ ಮತ್ತು ವಜ್ರೇಶ್ವರಿ ಸಂಸ್ಥೆಯ ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಸಿನಿಮಾ ರಣರಂಗ. ಅಲ್ಲಿವರೆಗೂ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಎಲ್ಲವೂ ಕೂಡ 35mm. ಅಣ್ಣವ್ರದ್ದು ಸಿನಿಮಾಸ್ಕೋಪ್ ಬಂದಿರುತ್ತೆ. ಆದರೆ ಆ 2 ಸಿನಿಮಾಗಳು
ವಜ್ರೇಶ್ವರಿಯಿಂದ ತೆಗೆದಿರೋದಿಲ್ಲ, ಬೇರೆ ಪ್ರೊಡ್ಯೂಸರ್ಸು. ಆದರೆ ವಜ್ರೇಶ್ವರಿ ಸಂಸ್ಥೆಯಲ್ಲಿ ತಯಾರಾಗ್ತಿರುವಂತಹ ಸಿನಿಮಾಗಳ ಪೈಕಿ ರಣರಂಗ ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಸಿನಿಮಾ. ಪ್ರೇಮಲೋಕ ಸಿನಿಮಾ ಇಂಡಸ್ಟ್ರಿ ಹಿಟ್ ಆದಮೇಲೆ ನಮ್ಮ ಕನ್ನಡ ಚಿತ್ರರಂಗ ಬೇರೆಯದ್ದೇ ದಿಕ್ಕನ್ನು ಪಡ್ಕೊಳ್ಳುತ್ತೆ. ಅಲ್ಲಿಂದ ಬೇರೆ ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಗಳು ಕೂಡ ಈಗಿನ ಕಾಲದ ಜನರೇಷನ್ಗೆ ನಾವು ಬೇರೆ ರೀತಿಯ ಸಿನಿಮಾವನ್ನು ಕೊಡಬೇಕು, ಬೇರೆ ರೀತಿಯ ಸ್ಕ್ರೀನ್ ಪ್ಲೇ ಇರಬೇಕು, ಮ್ಯೂಸಿಕ್ಕು ಹಾಡು ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರಬೇಕು, ಆ ರೀತಿ ಇದ್ದರೆ ತಗೋತಾರೆ, ಪ್ರೇಮಲೋಕನೇ ಸಾಕ್ಷಿ ಅಂತೇಳಿ ಎಲ್ಲರೂ ಕೂಡ ತಮ್ಮ ಸ್ಟೈಲನ್ನು ಬದಲಾಯಿಸ್ಕೋತಾರೆ. ಅದೇ ರೀತಿ ಪಾರ್ವತಮ್ಮ ಅವರು ಕೂಡ ಅವರ ಸಿನಿಮಾ ನಿರ್ಮಾಣದ ಸ್ಟೈಲ್ನ ಬದಲಾಯಿಸ್ಕೋತಾರೆ. ಸಿನಿಮಾಸ್ಕೋಪ್ ಸಿನಿಮಾವನ್ನು ತಯಾರು ಮಾಡ್ತಾರೆ ಮತ್ತು ಆ ಸಿನಿಮಾದಲ್ಲಿರುವಂಥ ಹಾಡುಗಳು ಕೋರಿಯೋಗ್ರಫಿ ಮಾತ್ರ ಅದ್ಧೂರಿಯಾಗಿರುತ್ತೆ. ರಣರಂಗ ಸಿನಿಮಾದಲ್ಲಿ ನೋಡಿ, ಅದರಲ್ಲಿ ಚಿನ್ನಿ ಪ್ರಕಾಶ್ ಅವರು ಕೋರಿಯೋಗ್ರಾಫರು, ಸೂಪರಾಗಿರುತ್ತೆ ಸಾಂಗ್ಸ್ಗಳು, ಒಂದಕ್ಕಿಂತ ಒಂದು ಹಿಟ್ ಸಾಂಗ್ಗಳು. ಈ ರೀತಿ ರಣರಂಗ ಸಿನಿಮಾ ವಜ್ರೇಶ್ವರಿ ಸಂಸ್ಥೆಯಲ್ಲಿ ತಯಾರಾದಂತಹ ಮೊಟ್ಟ ಮೊದಲ ಡಿಫ್ರೆಂಟ್ ಸಿನಿಮಾ ಅಂತ ಹೇಳ್ಬೋದು. ಅಲ್ಲಿವರೆಗೂ ಅವರು 35mm ಸಿನಿಮಾವನ್ನು ಮಾಡ್ತಾಯಿದ್ರು ಮತ್ತು ಹೆಚ್ಚಾಗಿ ಹಣವನ್ನು ಖರ್ಚು ಮಾಡ್ತಿರಲಿಲ್ಲ ಮತ್ತು ಮ್ಯೂಸಿಕ್ಕು ಸಾಹಿತ್ಯ ಒಂದೇ ರೀತಿ ಇರ್ತಾಯಿತ್ತು. ಆದರೆ ರಣರಂಗ ಸಿನಿಮಾ ಎಲ್ಲ ಡಿಫ್ರೆಂಟ್, ಸಿನಿಮಾಸ್ಕೋಪ್ ಸಿನಿಮಾ ಮ್ಯೂಸಿಕ್ಕು ಡಿಫ್ರೆಂಟ್ ಆಗಿತ್ತು, ಹಾಡುಗಳು ಡಿಫ್ರೆಂಟ್ ಆಗಿತ್ತು. ಈ ರೀತಿ ಎಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಆ ಸಿನಿಮಾ ತಯಾರಾಗೋದಕ್ಕೆ ಶುರುವಾಗುತ್ತೆ. ಮತ್ತು ಆ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವಣ್ಣ ಒಂದು ಹಾಡನ್ನು ಆಡ್ತಾರೆ. ಅದೂ ಕೂಡ ಆಗ ಬಹಳ ಚರ್ಚೆ ಆದಂಥ ವಿಚಾರ. ಶಿವಣ್ಣನ ಕೈಲಿ ಹಂಸಲೇಖ ಹಾಡನ್ನು ಆಡಿಸ್ತಾ ಇದ್ದಾರಂತಪ್ಪ, ಶಿವಣ್ಣನೂ ಕೂಡ ಭಾಳ ಚೆನ್ನಾಗಿ ಆಡಿದಾರಂತೆ ಹಾಡು ಅಂತೇಳಿ ಆ ಸಿನಿಮಾದ ಬಗ್ಗೆ ಸುದ್ದಿ ಬರುವಾಗ ಅಭಿಮಾನಿಗಳಲ್ಲಿ ಸಾಕಷ್ಟು ಚರ್ಚೆ. ರಣರಂಗ ಸಿನಿಮಾ ಶೂಟಿಂಗ್ ಆಗುವಾಗಲೇ ಸಾಕಷ್ಟು ನಿರೀಕ್ಷೆನ ಹುಟ್ಟಿಸ್ಬಿಡುತ್ತೆ. ಆ ಸಿನಿಮಾ ರಿಲೀಸ್ ಆಗುವಂತಹ ಸಂದರ್ಭ ಬರುತ್ತೆ. ಯಾವ ರೀತಿ ಓಪನಿಂಗ್ ಪಡ್ಕೋತು ರಣರಂಗ ಅಂದರೆ, ಅಲ್ಲಿ ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಶಾಂತಲಾ ಸರಸ್ವತಿಗೆ ಬಂದಿರುತ್ತೆ, ಬೆಂಗಳೂರಿನಲ್ಲಿ ಅಪರ್ಣ ಮೇನ್ ಥಿಯೇಟ್ರು, ಮಂಡ್ಯದಲ್ಲಿ ಗುರುಶ್ರೀ. ಅಲ್ಲಿವರೆಗೂ ಅಣ್ಣವರ ಸಿನಿಮಾಗಳಿಗೆ ಮಾತ್ರ 4 ದಿನದ 5 ದಿನದ 10 ದಿನದ ಈ ರೀತಿ ಟಿಕೆಟ್ ಕೊಟ್ಟಿದ್ದರು. ಆದರೆ ಶಿವಣ್ಣನ ರಣರಂಗ ಸಿನಿಮಾಗೂ ಕೂಡ ಒಟ್ಟಿಗೆ 3-4 ದಿನ ಟಿಕೆಟ್ ಕೊಟ್ಟಿದ್ದು ಅದು ರಣರಂಗ. ಮತ್ತು ಆ ಸಿನಿಮಾದ ಕ್ರೇಜ್ ಯಾವ ಮಟ್ಟಿಗೆ ಹೊಟ್ಟೋಗಿತ್ತು ಅಂದರೆ, ಸಿನಿಮಾ ಬರೋದು ನಾಳೆ ಅನ್ನೋ ಹಾಗೆ ಆ ಟಿಕೆಟ್ ಕೊಟ್ಟು ಮುಗಿಸ್ಬಿಟ್ಟಿರ್ತಾರೆ 2 ದಿನ ಮುಂಚಿತವಾಗಿಯೇ. ಆದರೆ ಆ ಸಿನಿಮಾವನ್ನು ನೈಟೇ ಶುರು ಮಾಡಿ ಅಂತ ಗಲಾಟೆ, ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ನೈಟೇ ಶುರು ಮಾಡಿ ಸಿನಿಮಾ ನೋಡಬೇಕು ಅಂತ ದೊಡ್ಡ ಗಲಾಟೆ. ಆದರೆ ಆ ಟೈಮ್ನಲ್ಲಿ ನೈಟಲ್ಲಿ ಸಿನಿಮಾ ಶುರು ಮಾಡ್ತಿರಲಿಲ್ಲ, ಪೊಲೀಸ್ ಅವ್ರನ್ನ ಪ್ರೊಟೆಕ್ಷನ್ ತಗೊಂಡು ಅಭಿಮಾನಿಗಳನ್ನು ಚದುರಿಸ್ತಾರೆ. ಯಾಕೆ ಆ ಸಿನಿಮಾ ಅಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿಬಿಡ್ತು ಅಂದರೆ, ಸಿನಿಮಾ ರಿಲೀಸ್ಗೂ ಮುಂಚೆ ಹಾಡುಗಳು ರಿಲೀಸ್ ಆಗಿರುತ್ತೆ, ಆಡಿಯೋ ಕ್ಯಾಸೆಟ್ಟು. ಆ ಹಾಡನ್ನು ಕೇಳಿದಂಥ ಅಭಿಮಾನಿಗಳು ಫಿದಾಗೋಗಿರ್ತಾರೆ. ಅದರಲ್ಲಿರುವಂಥ 7 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ಟು. ಮೊದಲೇ ಅವರು ಪ್ರೇಮಲೋಕ ಸಿನಿಮಾದ ಹಾಡುಗಳನ್ನು ಕೇಳಿರ್ತಾರೆ ಹಂಸಲೇಖ ಅವ್ರದ್ದು. ಇದರಲ್ಲಿ ಹಂಸಲೇಖ ಅವರು ಹಾಡನ್ನು ಬರಿತಾ ಇದ್ದಾರೆ ಅಂದರೆ ಅದ್ಭುತವಾಗಿ ಇರ್ತದೆ ಅಂತ ಫಿಕ್ಸ್ ಆಗಿರ್ತಾರೆ. ಅದೇ ರೀತಿ ಸೂಪರ್ ಹಿಟ್ ಹಾಡುಗಳನ್ನು ಹಂಸಲೇಖ ಅವ್ರು ಕೊಟ್ಟಿರ್ತಾರೆ. ಹಾಡನ್ನು ಕೇಳಿದಂಥವ್ರು ಪದೇ ಪದೇ ಹಾಡನ್ನು ಕೇಳೋದಕ್ಕೆ ಶುರು ಮಾಡ್ತಿರ್ತಾರೆ. ಆ ಸಿನಿಮಾ ಯಾವಾಗ ಕಣ್ಣು ತುಪ್ಕೋತೀವೋ ಅನ್ನೋ ಒಂದು ಕಾತರ. ಮತ್ತು ಆ ಸಿನಿಮಾದಲ್ಲಿ ಅಣ್ಣವರು ಒಂದು ಹಾಡು ಹಾಡ್ಬಿಟ್ಟಿರ್ತಾರೆ. ಬೇರೆ ನಾಯಕರ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಮಾಸ್ ಸಾಂಗನ್ನು ಅಣ್ಣವ್ರು ಹಾಡಿರ್ತಾರೆ, ಅದು ಜಗವೇ ಒಂದು ರಣರಂಗ. ಆ ಸಾಂಗನ್ನು ಕೇಳಿದಾಗಲೇ ಅಭಿಮಾನಿಗಳು ಯಾವ ರೀತಿ ಚಿತ್ರೀಕರಿಸಿರ್ತಾರೆ ಈ ಹಾಡನ್ನು, ಶಿವಣ್ಣ ಯಾವ ರೀತಿ ಡ್ಯಾನ್ಸ್ ಮಾಡಿರ್ತಾರೆ, ಯಾಕಂದರೆ ಅದರಲ್ಲಿ ಮ್ಯೂಸಿಕ್ ಆ ಥರ ಬಿಸಾಕ್ಬಿಟ್ಟಿರ್ತಾರೆ ಹಂಸಲೇಖ ಅವರು. ಹೀಗಾಗಿ ಆ ಹಾಡು ಬಗ್ಗೆನೂ ಕ್ರೇಜು. ಎಲ್ಲ ಕಾರಣಗಳಿಂದ ರಣರಂಗ ಸಿನಿಮಾದ ಕ್ರೇಜ್ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗುತ್ತೆ. ಆ ಹಾಡಿನಲ್ಲಿ ಶಿವಣ್ಣ ಭರ್ಜರಿ ಡ್ಯಾನ್ಸ್ ಮಾಡಿಬಿಟ್ಟಿರ್ತಾರೆ ಮತ್ತು ಅಣ್ಣವರ ವಾಯ್ಸ್ ಕೂಡ ಅಷ್ಟೇ ಭರ್ಜರಿಯಾಗಿರುತ್ತೆ. ಹೀಗಾಗಿ ಆ ಸಿನಿಮಾದ ಹಾಡು ಯಾವ ರೀತಿ ಅಭಿಮಾನಿಗಳಿಗೆ ಕ್ರೇಜ್ ಕ್ರಿಯೇಟ್ ಮಾಡಿತ್ತು ಅಂದರೆ, ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಆ ಸಿನಿಮಾದ ಮೊದಲನೇ ದಿನ ಸೆಕೆಂಡ್ ಶೋ ಮತ್ತು 50ನೇ ದಿನ ಆದಾಗ ಆ ಹಾಡಿಗೆ ಕಾಸಿನ ಸುರಿಮಳೆಯನ್ನು ಸುರಿಸಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಅದನ್ನು ಈಗಲೂ ನಮ್ಮ ಅಣ್ಣಂದರು ನಮ್ಮ ತಂದೆಯವ್ರು ನೆನೆಸ್ಕೋತಾರೆ. ಯುವರಾಜನೂರಿನ ಗಂಡು ಕಾಣಮು ಆ ಸಾಂಗಲ್ಲೂ ಕೂಡ ಕಾಸಿನ ಸುರಿಮಳೆಯನ್ನು ಸುರಿಸಿ ಶಿವಣ್ಣನ ರೀತಿಯಲ್ಲೇ ಸ್ಟೆಪ್ ಹಾಕ್ಕೊಂಡು, ಮತ್ತು ಶಿವಣ್ಣ ಹಾಕ್ಕೊಂಡಿರ್ತಾರೆ ನೋಡಿ ಅದರಲ್ಲಿ ಒಂದು ಶರ್ಟು, ಅದೇ ಥರ ಶರ್ಟನ್ನು ಎಷ್ಟೋ ಜನ ಹಾಕ್ಕೊಂಡು ಚಿತ್ರಮಂದಿರಕ್ಕೆ ಬರ್ತಿದ್ರಂತೆ. ಮತ್ತು ಚಿ ಉದಯಶಂಕರ್ ಅವರು ವಜ್ರೇಶ್ವರಿ ಸಂಸ್ಥೆಯ ಸಿನಿಮಾಗಳಿಗೆ ಕೆಲಸ ಮಾಡದೇ ಇರುವಂತಹ ಮೊದಲನೇ ಸಿನಿಮಾ ರಣರಂಗ. ಅಲ್ಲಿವರೆಗೂ ವಜ್ರೇಶ್ವರಿ ಸಂಸ್ಥೆಯ ಎಲ್ಲ ಸಿನಿಮಾಗಳಿಗೂ ಉದಯಶಂಕರ್ ಅವರೇ ಸಾಹಿತ್ಯ ಮತ್ತು ಸಂಭಾಷಣೆಯನ್ನು ಬರಿತಾಯಿದ್ರು. ಸಾಹಿತ್ಯ, ಸಂಗೀತ ಮತ್ತು ಸಂಭಾಷಣೆ ಈ 3 ಜವಾಬ್ದಾರಿಯನ್ನು ಹಂಸಲೇಖ ಅವರಿಗೆ ವಹಿಸಿರ್ತಾರೆ. ಪ್ರೇಮಲೋಕದಲ್ಲೂ ಹಂಸಲೇಖ ಅವರೇ ಸಾಹಿತ್ಯ, ಸಂಗೀತ, ಸಂಭಾಷಣೆ. ಹೀಗಾಗಿ ಇದರಲ್ಲೂ ಕೂಡ ಅವರೇ 3 ಜವಾಬ್ದಾರಿಯನ್ನು ನಿರ್ವಹಿಸಲಿ ಅಂದ್ಬಿಟ್ಟು ಪಾರ್ವತಮ್ಮನವರು ಆ 3 ಜವಾಬ್ದಾರಿಯನ್ನು ಹಂಸಲೇಖ ಅವರಿಗೆ ವಹಿಸಿರ್ತಾರೆ. ಪಾರ್ವತಮ್ಮನವರ ನಂಬಿಕೆಯನ್ನು ಹಂಸಲೇಖ ಅವರು ಉಳಿಸ್ಕೋತಾರೆ. ಅದ್ದೂರಿ ಹಾಡುಗಳನ್ನು ಕೊಡ್ತಾರೆ. ಡೈಲಾಗ್ಗಳು ಕೂಡ ಸೂಪರಾಗಿರುತ್ತೆ. ಶಿವಣ್ಣಿಗೆ ಹೊಂದಿಕೆ ಆಗುವಂತಹ ಅದ್ಭುತವಾದ ಸಂಭಾಷಣೆಗಳನ್ನು ರಣರಂಗ ಸಿನಿಮಾದಲ್ಲಿ ಬರೆದಿರ್ತಾರೆ. ಈ ರೀತಿ ರಣರಂಗ ಸಿನಿಮಾ 1988ರಲ್ಲಿ ಬಹುದೊಡ್ಡ ಹಿಟ್ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ. ಮೈಸೂರು, ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ 100 ದಿನ ಮತ್ತು ಬೆಂಗಳೂರು ಅಪರ್ಣದಲ್ಲಿ 17 ವಾರ ಆದಮೇಲೆ ಕೆಂಪೇಗೌಡ ಶಿಫ್ಟ್ ಆಗಿ 25 ವಾರಗಳ ಪ್ರದರ್ಶನ ಕಾಣುತ್ತೆ.